ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಇವತ್ತು ಟೊಮೆಟೊ ಗ್ರೇವಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಸೊ ನನ್ನ ವಿಡಿಯೋ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇದಕ್ಕೆ ಏನೇನು ಬೇಕಂತ ಹೇಳ್ಕೊಡ್ತೀನಿ ರೀ. ಒಂದು ಟೊಮೆಟೊ ತೊಗೊಂಡೇನಿ ರೀ, ಒಂದು ಕಪ್ ಕೊಕೊನಟ್ ತೊಗೊಂಡೇನಿ ರೀ, ಹಸಿ ತೆಂಗಿನಕಾಯಿ, ಅಲ್ಲ ಮತ್ತು ಬೆಳ್ಳುಳ್ಳಿ ರೀ, ಒಂದು 4 ಗೋಡಂಬಿ ತೊಗೊಂಡೇನಿ ರೀ, ಒಂದು ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಒಂದು 4 ಲವಂಗ ತೊಗೊಂಡೇನಿ ರೀ, 1 ಕಪ್ ಆನಿಯನ್, ಕೊತ್ತಂಬರಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಖಾರ, ಗರಂ ಮಸಾಲ ರೀ. ಇದನ್ನು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲ ರೀ ಟೊಮೆಟೊ, ಹಸಿ ಕೊಬ್ಬರಿ ಹಾಕೊಂಡೇನಿ ರೀ, ಮಸಾಲೆ ರುಬ್ಕೊಳಕ್ರಿ ಇದು, ಮತ್ತು ಅಲ್ಲ ಮತ್ತು ಬೆಳ್ಳುಳ್ಳಿ ಹಾಕೊಂಡೇನಿ ರೀ, ಗೋಡಂಬಿ ಹಾಕೋತೀನಿ ರೀ, ಮತ್ತು ಲವಂಗ ಮತ್ತು ಚಕ್ಕೆ ಹಾಕ್ಕೊತೀನಿ ರೀ. ಇದನ್ನು ಮಿಕ್ಸಿ ಮಾಡಿ ಗ್ಯಾಸ್ ಆನ್ ಮಾಡ್ಬೇಕು ರೀ. ಅದು ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೋಬೇಕು ರೀ. ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಎಣ್ಣೆ ಹಾಕ್ಕೋಬೇಕು ರೀ. ಸ್ವಲ್ಪ ಎಣ್ಣೆ ಆದಮೇಲೆ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು ರೀ, ಆಮೇಲೆ ಆನಿಯನ್ ಹಾಕ್ಕೋಬೇಕು ರೀ, ಸ್ವಲ್ಪ ಕರಿಬೇವು ಹಾಕ್ಕೋಬೇಕು ರೀ. ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ರೀ. ಗೋಲ್ಡನ್ ಕಲರ್ ಬಂದೈತೆ ರೀ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು ರೀ, ಸ್ವಲ್ಪ ಖಾರ, ನಿಮಗೆ ಖಾರ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕ್ಕೋಬೇಕು ರೀ. ಸ್ವಲ್ಪ ಗರಂ ಮಸಾಲೆ ಹಾಕ್ಕೋಬೇಕು ರೀ. ಎಲ್ಲ ಫ್ರೈ ಮಾಡ್ಕೋಬೇಕು ರೀ ನೀಟಾಗಿ ಫ್ರೈ ಆದಮೇಲೆ ಇದು ಇವಾಗ ಸ್ವಲ್ಪ ಎಣ್ಣೆ ಅವಶ್ಯ ಬಿಡ್ತೈತೆ ರೀ. ಫ್ರೈ ಆದಮೇಲೆ ರುಬ್ಬಿಟ್ಟಿಂತ ಮಸಾಲೆ ಹಾಕ್ಕೋಬೇಕು. ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಹಸಿ ವಾಸನೆ ಹೋಗೋ ಮಟ್ಟ ಸ್ವಲ್ಪ ಬೇಯಿಸ್ಕೋಬೇಕ್ರಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕ್ಕೋಬೇಕ್ರಿ, ಕುದಿಬೇಕಲ್ವ ಅದು ನೀರು ಹಾಕ್ಕೋಬೇಕ್ರಿ. ಇದನ್ನು ಪುರಿ ಜೊತೆ ತಿನ್ಬೋದ್ರಿ, ಚಪಾತಿ ಜೊತೆ ತಿನ್ಬೋದು, ರೈಸ್ ಜೊತೆ ತಿನ್ಬೋದ್ರಿ. ಇವಾಗ ಟೊಮೆಟೊ ಗ್ರೇವಿ ರೆಡಿ ಆಗೈತ್ರಿ.